ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವಳಿ. ನಡ್ರಿ ಹೋಣ, ವಾಪಸ್ ಬರೋದು ಮರ್ತೋ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ ನಡ್ರಿ. ಶಿರಸಿಯಲ್ಲಿ ದಿನ ಮುಂಜಾನೆ ಲೋಕವನ್ನ ನೋಡ್ಕೊಂಬರೋಣ. ಸಮಯ ಈಗ 9:30, ಆದ್ರೆ 6 ಗಂಟೆ ಫೀಲಲ್ಲಿ ಐತೆ. ಇಲ್ಲಿ ನೋಡಿ, ಬೋರ್ ಒತ್ತದೇ ಬೇಡ ಸ್ವಾಮಿ, ಸುಮ್ಮನೆ ನೀರು ಬರ್ತೈತೆ. ಎನ್ರಿಚ್ಡ್ ಆಗಿದ್ದಾರೆ ಇಲ್ಲಿ ಜನಗಳು. ಇವೇನ್ ಕುದುರೆಗಳಲ್ಲ, ಹಸುಗಳು. ನಿಮ್ಗೆ ಯಾಕೆ ಬೇಕದು? ಚಿನಾ ಎಬ್ಬಲಿ ನಾನು ಬೆಳಗ್ಗೆ ಅಡ್ಡಾಡ್ಕಂತ ಬಂದ್ರೆ ನಮ್ ಜೊತೆಗೆ ಕಾವಲುಗಾರ ನಿಂತಿದ್ದಾನೆ. ಬೀಜ ಮುಡು ಟಾನ್ 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 ಟಾನ್. ನಾವು ದಿಬ್ಬ ನೋಡಕ್ ಹೋಗ್ಬೇಕು. ಸೊ ಇದು ಮುಂಜಾನೆದ್ದು ಕುಂಬಾರಣ್ಣ ಅಂತ ಹೋಗ್ತಾ ಇರೋದು ನಾವು. ನೋಡಿ ನಮ್ಮ ಕಾವಲುಗಾರ ಅಲ್ಲಲ್ಲ ಓಡ್ತಾ ಇದ್ದಾನೆ. ಸರ್ ಹುಲಿ ಹೆಜ್ಜೆ ಸರ್, ನೋಡಿ ಇಲ್ಲಿ ಹುಲಿ ಹೆಜ್ಜೆ ಐತೆ. ಇಲ್ಲಿ ಹುಲಿ ಹೆಜ್ಜೆ, ಅದು ಹುಲಿ ಇಲ್ಲೇ ನಿಂತೈತೆ. ಯಾಕೋ ನಮ್ಮ ಕಾವಲುಗಾರ ಹಿಂದಕ್ಕೆ ಹೋಗ್ತಾವನೆ. ಕಾವಲುಗಾರ ಏಯ್, ಅದು ನೋಡೋ ರೀತಿ ನೋಡಿದ್ರೆ ಅಲ್ಲೇನೋ ಪ್ರಾಣಿ ಐತೆ. ನಮ್ ನಾಯಿ ಆಡೋ ರೀತಿ ನೋಡಿ ನಮಗೂ ಭಯ ಆಯ್ತು. ಅಲ್ಲೂ ತುಂಬಾ ಕಾಡಲ್ಲಿ ನಡೆದು ವಾಕಿಂಗ್ ಮಾಡಿ ಖುಷಿ ಆಯ್ತು. ಈಗ ವಾಪಸ್ ಹೋಗ್ತಾ ಇದೀವಿ. ಅದೇ ನಮ್ಮ ಪ್ರೊಡಕ್ಷನ್ ತಗೋತಿದ್ದಲ್ಲ ಸರ್. ಏಯ್, ಅಲ್ಲಿ ನಮ್ಮಿಬ್ರು ಮಧ್ಯ ಬರಕ್ ನೋಡ್ತೈತೆ ಸರ್. ಅದು ಜಿಗಣೆ ಹೆಂಗೆ ನಿಧಾನಕ್ಕೆ ಚಪ್ಪಲಿ ಒಳಗೆ ಹತ್ಕೊಬಿಡೈತೆ. ಯಾರು ಬೇಕಾರ ಬರ್ಲಿ, ಇವನೊಬ್ಬ ಬೇಡ. ಸುಮ್ಮನೆ ಹಿಂಸೆ ಇಡ್ತಾವೆ ಜಿಗಣೆಗಳು. ಊರಲ್ಲಿ ಬಂದರೆ ಇದೊಂದು ಕೂಳೆ, ಜಿಗಣೆ ಸುಮ್ಮನೆ ಹತ್ತಾನೇ ಇರ್ತವೆ ಕಾಲಿಗೆ. ಪಾಪ ಈ ಮೂಕ ಪ್ರಾಣಿಗಳಿಗೆ ಆ ಜಿಗಣೆಗಳು ಎಲ್ಲೆಲ್ಲ ಅಂಟ್ಕೊಂಡು ಹೆಂಗೆ ರಕ್ತ ಹೀರ್ತಾ ಇರ್ತಾವ. ಸಿಹಿಯಾದ ಜಾಮೂನು ಸ್ಮೈಲ್ ಹೊಡಿತವನೆ ಮನು. ಅಲ್ಲಿ ಹುಲಿ ನೋಡ್ಕೊಂಡ್ ಬಂದ್ವಲ್ಲ, ಅದಕ್ಕಿಂತ ದೊಡ್ಡ ಹುಲಿ ಇಲ್ಲಿದೆ. ಈ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ಹಾಳಾಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಹೆಂಗಾದ್ರೂ ಮಾಡಿ ಮನೆಯಿಂದ ಆಚೆ ತರಬೇಕು.